ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ ಹೌದು ಸಂತೋಷ್, ಯಾಕಂದರೆ ಅನಾಮಿಕ ವ್ಯಕ್ತಿಯ ಕಾನ್ಫಿಡೆನ್ಸ್ ಡೇ ಒನ್ನಲ್ಲಿ ಇದ್ದಿದ್ದು ಇವತ್ತು ಕಾಣಿಸ್ತಾ ಇಲ್ಲ. ಆತ ಏನಾದರೂ ಶವಗಳನ್ನು ಹೂತಿದ್ದೆ ಅನ್ನುವಂಥ ಜಾಗಗಳನ್ನು ಮರೆತು ಬಿಟ್ನಾ ಅಂತ ಜನರು ಕೂಡ ಬಹಳ ಕಾತುರರಾಗಿದ್ದರೆ ಇಲ್ಲೂ ಕೂಡ ನೋಡ್ಬೋದು. ಅಧಿಕಾರಿಗಳು ಹೋಗಿ ಸುಮಾರು ಹೊತ್ತಾಯಿತು, ಇಲ್ಲಿಂದ ಅನಾಮಿಕ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಸುಮಾರು ಹೊತ್ತಾಯಿತು. ಜನರಲ್ಲೂ ಕೂಡ ಒಂದು ರೀತಿ ಕೋಲಾಹಲ, ಆತಂಕ, ಏನೇನು ಇಲ್ವಾ ಅನ್ನುವಂಥ ರೀತಿಯಲ್ಲಿ ಇಷ್ಟೆಲ್ಲ ಹೈಪ್ ಕ್ರಿಯೇಟ್ ಆಗಿತ್ತು. ಆತ ಇದ್ದೇ ಇದೆ ಅಂತ ಬಹಳ ಕಾನ್ಫಿಡೆನ್ಸಲ್ಲಿ ಹೇಳಿದ್ದ ಮತ್ತು ಆತ ಮಾಡ್ತಾ ಇರುವಂಥ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಒಂದು ದೂರದ ಕಾಡಿನಿಂದ ಆತ ಹೂತಿದ್ದಂಥ ಒಂದು ಕಳೆ ಬರಹವನ್ನು ಕೂಡ ಎತ್ಕೊಂಡ್ಬಂದಿದ್ದ. ಇದು ನಾನೇ ಹೂತಿದ್ದು, ನಾನೇ ತಂದಿದ್ದೀನಿ, ನಾನು ಮಾಡ್ತಾ ಇರುವಂಥ ಆರೋಪ ನಿಜ, ಕಾಡಲ್ಲಿ ನಾನು ಎಲ್ಲೆಲ್ಲ ಹೂತಿದ್ದೀನಿ ಅದ್ರ ಬಗ್ಗೆ ಬಹಳ ಎಕ್ಸಾಕ್ಟಾಗಿ ನಿಖರವಾಗಿ ನನಗೆ ಮಾಹಿತಿ ಇದೆ. ಮತ್ತು ಆತ ಮಾರ್ಕ್ ಮಾಡುವಂಥ ದಿನದಲ್ಲೂ ಕೂಡ ಆ ಕಾನ್ಫಿಡೆನ್ಸ್ ಇತ್ತು. ಕಾನ್ಫಿಡೆನ್ಸ್ ಯಾವ ಥರ ಇತ್ತು ಅಂದರೆ ಆತ ಇಲ್ಲಿ 8 ನಂಬರನ್ನು ಮಾರ್ಕ್ ಮಾಡಿ, ಅದು ಕೂಡ ಬಹಳ ಬೇಗ ಆಗಿದೆ, 2 ಗಂಟೆಯ ಒಳಗೆ ಸುಮಾರು 8 ಜಾಗವನ್ನು ಆತ ತೋರಿಸಿದ್ದ. 8 ಜಾಗವನ್ನು ತೋರಿಸಿ ಒಂದು ಬ್ರೇಕನ್ನು ತೆಗೆದುಕೊಂಡು ಆ ಬಳಿಕವೂ ಕೂಡ ಸಾಕಷ್ಟು ಜಾಗಗಳನ್ನು ಅಂದರೆ ಸೀರಿಯಲ್ ನಂಬರ್ 8ಗೆ ಎಂಡ್ ಮಾಡಲಾಗಿತ್ತು, ಆಮೇಲೆ ಒಂದು ಬ್ರೇಕ್ ತೆಗೆದುಕೊಳ್ಳಲಾಗಿತ್ತು. 8 ನಂಬರ್ ಆದ ಬಳಿಕ 9, 10, 11, 12, 13 5 ಜಾಗಗಳನ್ನು ಆತ ತೋರಿಸಿದ್ದ. ಬರೋಬ್ಬರಿ 5 ಜಾಗಗಳನ್ನು, ಅದು ಕೂಡ ಕೆಲವು ಕ್ಷಣಗಳಲ್ಲಿ, ಕೆಲವು ನಿಮಿಷಗಳಲ್ಲಿ ಆತ 5 ಜಾಗವನ್ನು ತೋರಿಸಿದ್ದ. ಆ ಒಂದು ಕಾನ್ಫಿಡೆನ್ಸನ್ನು ನಾವು ಗಮನಿಸಿದ್ವಿ, ನಾವು ನೋಡಿದ್ವಿ. ಸೊ ಆ ಒಂದು ಮೆಮೊರಿ ಪವರ್ ಯಾವ ಥರ ಒಬ್ಬ ವ್ಯಕ್ತಿಗೆ ಇರುತ್ತೆ ಅನ್ನುವ ರೀತಿಯಲ್ಲಿ ಒಂದು ಆಶ್ಚರ್ಯ ಕೂಡ ನಮಗೆಲ್ರಿಗೂ ಆಗಿತ್ತು, ಇಲ್ಲಿದ್ದಂಥ ಜನರಿಗೂ ಆಗಿತ್ತು. ಆದರೆ ಇವತ್ತು ಅದು ಒಂದೊಂದೇ ಸ್ವಲ್ಪ ನಿರಾಸೆಯತ್ತ ತಿರುಗ್ತಾ ಇದೆ. ಅಂದರೆ ಆತ ತೋರಿಸಿದಂಥ ಈಗಾಗಲೇ 3 ಜಾಗಗಳು ಕೂಡ ಅಲ್ಲಿ ಏನೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗಿದೆ, ಅಲ್ಲಿ ಏನೂ ಕಳೆ ಬರಹ ಇಲ್ಲ ಅನ್ನುವಂಥದ್ದು ಪ್ರೂವ್ ಆಗಿ ಅದೀಗ ಕ್ಲೋಸ್ ಆಗಿದೆ. ಆ ಗುಂಡಿಗಳನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ನಿನ್ನೆ JCB ಮೂಲಕ ಉತ್ಖನನ ಮಾಡಿದರೂ ಕೂಡ ಏನೂ ಸಿಗಲಿಲ್ಲ. ಮತ್ತು ನಿನ್ನೆ ಒಂದು ಎಕ್ಸಾಮ್ಷನ್ ಇತ್ತು, ಏನು ಅಂದರೆ ಅದು ಬಹಳ ತಗ್ಗು ಪ್ರದೇಶ, ಅಲ್ಲಿ ಪ್ರವಾಹ ಬಂದಿತ್ತು, ಅದರ ಸ್ಟ್ರಕ್ಚರ್ ಚೇಂಜ್ ಆಗಿತ್ತು, ಬೇರೆ ಬೇರೆ ಕಾಮಗಾರಿಗಳಾಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಕಟ್ಟಡಗಳು ಬಂದಿದೆ, ಸ್ನಾನಘಟ್ಟ ಇಂಪ್ರೂವ್ ಆಗಿದೆ ಮತ್ತು ಅಲ್ಲಿನ ವಾತಾವರಣ ಸಂಪೂರ್ಣ ಬದಲಾಗಿದೆ ಅನ್ನುವಂಥ ರೀತಿಯಲ್ಲಿತ್ತು. ಆದರೆ ನಂಬರ್ 2 ಅಂದರೆ ಉತ್ಖನನ ಮಾಡುವಂಥ ಸಮಾಧಿಯ ಜಾಗ ನಂಬರ್ 2 ಏನಿದೆ ಅಲ್ಲಾದರೂ ಏನಾದರೂ ಸಿಗಬಹುದು ಅನ್ನುವಂಥದ್ದು, ಅದು ಕಾಡಿನ ಪ್ರದೇಶ. ಸೊ ಅಲ್ಲೂ ಏನೂ ಸಿಗಲಿಲ್ಲ. ಅದನ್ನು ಬಿಟ್ಟು ನಂಬರ್ 3 ಮೂರನೇ ಜಾಗದಲ್ಲಾದರೂ ಏನಾದರೂ ಸಿಗಬಹುದು, ಅದು ಕಾಡಿನ ಮಧ್ಯದಲ್ಲಿದೆ ಅನ್ನುವಂಥ ರೀತಿಯಲ್ಲಿ ಇತ್ತು. ಅಲ್ಲಿ ಅಷ್ಟರ ಮಟ್ಟಿಗೆ ಏನು ವಾತಾವರಣದಲ್ಲಿ ಬದಲಾವಣೆಗಳು, ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬದಲಾವಣೆ ಆಗಿರಲಿಕ್ಕಿಲ್ಲ ಅನ್ನುವಂಥ ರೀತಿಯ ಲೆಕ್ಕಾಚಾರಗಳಿತ್ತು. ಸೊ ಅದು ಕೂಡ ಈಗ ಹುಸಿ ಆಗ್ತಾ ಬಂತು, ಅದು ಸುಳ್ಳಾಗ್ತಾ ಬಂತು, ಅಲ್ಲೂ ಏನೂ ಸಿಕ್ಕಿಲ್ಲ. ಇನ್ನಿರುವಂಥದ್ದು ನಿರ್ಣಾಯಕವಾಗಿ 4ನೇ ಸೀರಿಯಲ್ ನಂಬರ್, ಇಲ್ಲೇನಾಗುತ್ತೆ ಅನ್ನುವಂಥದ್ದು. ಯಾಕಂದರೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಾಚರಣೆಯನ್ನು ಮೊಟಕುಗೊಳಿಸೋದಿಲ್ಲ. 13 ಜಾಗಗಳನ್ನು ಮಾರ್ಕ್ ಮಾಡಿದ್ದಾರೆ. ಆ 13 ಜಾಗಗಳನ್ನು ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಬಳಿಕನೇ ಅವರು ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ 13 ಪರೀಕ್ಷೆಯಲ್ಲಿ ಈಗಾಗಲೇ ಅನಾಮಿಕ 3 ಪರೀಕ್ಷೆಯನ್ನು ಫೇಲ್ ಆಗಿದ್ದಾನೆ. ಇನ್ನು ಮುಂದಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಪರೀಕ್ಷೆಯಲ್ಲಾದರೂ ಆತ ಪಾಸ್ ಆಗ್ತಾನಾ, ಆತ ತೋರಿಸಿದ ಜಾಗದಲ್ಲಿ ಕಳೆ ಬರಹ ಸಿಗುತ್ತಾ, ಇದೆಲ್ಲರ ಕೌತುಕ ಕಾರಣವಾಗಿದೆ. ಮತ್ತು ಧರ್ಮಸ್ಥಳ ಗ್ರಾಮದ ಜನರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದ ಜನರು ಕೇವಲ ಈ ಒಂದು ಕಾರ್ಯಾಚರಣೆಯನ್ನು ನೋಡಿಕೊಳ್ಳೋದಕ್ಕೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಸ್ಟಿಲ್ ಇಷ್ಟು ಜನ ಬಂದಿಲ್ಲಿ ಸೇರಿದ್ದಾರೆ, ಏನಾದರೂ ಸಿಗ್ಬೋದು ಅಥವಾ ಏನಾದರೂ ಮಾಹಿತಿ ನಮ್ಗೆ ಸಿಗ್ಬೋದು ಅನ್ನುವಂಥ ಕಾರಣದಿಂದಾಗಿ ಸಾಕಷ್ಟು ಜನರಲ್ಲಿ ಒಂದು ಕುತೂಹಲ ಎಲ್ಲವೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮುಂದಿನ ಹಂತದಲ್ಲಾದರೂ ಏನಾದರೂ ಡೆವಲಪ್ಮೆಂಟ್ಗಳಾಗುತ್ತಾ, 4ನೇ ಸೀರಿಯಲ್ ನಂಬರ್ನಲ್ಲಾದರೂ ಏನಾದರೂ ಸಿಗುತ್ತಾ, ಆ ರಹಸ್ಯ ಏನು, ಎಲ್ಲದಕ್ಕೂ ಕೂಡ ಜನರು ಕಾತುರರಾಗಿದ್ದಾರೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸುಮಾರು 6 ಫೀಟ್ನಷ್ಟು ಆಗಿದ್ರೂ ಕೂಡ ಅಲ್ಲಿ ಏನು